ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳಿಗೆ ಇಂದಿನ ಅವಧಿಗೆ ಆತ್ಮೀಯ ಸ್ವಾಗತ. ವಿದ್ಯಾರ್ಥಿಗಳೇ, ನಾವಿಂದು ನಿಮ್ಮ ಕಾವ್ಯ ಭಾಗದಲ್ಲಿ ಇಟ್ಟಿರ್ತಕ್ಕಂತಹ ವಚನಗಳು ಎನ್ನುವಂತಹ ಪದ್ಯ ಭಾಗವನ್ನ ನೋಡೋಣ. ಇದು ನಿಮ್ಮ ಎರಡನೆಯ ಪದ್ಯ ವಿದ್ಯಾರ್ಥಿಗಳೇ. ಹಾಗಾದ್ರೆ ವಚನ ಅಂದ್ರೇನು ತಿಳ್ಕೊಳ್ಳೋಣ. ವಚನ ಅಂದ್ರೆ ಎರಡರ್ಥ ಇದೆ. ನೀವು ಇದುವರೆಗೂ ಪ್ರೌಢಶಾಲೆಯಲ್ಲಿ ಸಾಕಷ್ಟು ಓದಿ ತಿಳ್ಕೊಂಡು ಬಂದಿದ್ದೀರಾ, ಗೊತ್ತಿರುತ್ತೆ ನಿಮಗೆ. ಆದರೂ ಕೂಡ ನಾನು ಕೂಡ ನಿಮ್ಮನ್ನ ವಚನಗಳಲ್ಲಿ ಎಷ್ಟು ಜ್ಞಾನ ಇದೆ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಕ್ಲಾಸ್ ರೂಮಲ್ಲಿ ಆಗಿದ್ರೆ ನಿಮ್ಮಿಂದ ಉತ್ತರವನ್ನು ನೇರವಾಗಿ ನಿರೀಕ್ಷೆ ಮಾಡ್ಬೋದಾಯಿತು. ಆದರೆ ಇಲ್ಲಿ ಪ್ರಶ್ನೆಯನ್ನು ನಾನೇ ಕೇಳ್ತಾ ಉತ್ತರವನ್ನು ನಾನು ಹೇಳ್ಕೊಳ್ಬೇಕಾಗುತ್ತೆ. ಏನು ವಚನ ಅಂದಾಗ ಒಂದು ಅರ್ಥದಲ್ಲಿ ನನಗೆ ವಚನ ಕೊಡ್ರಪ್ಪ, ಏನಂತ ವಚನ ಕೊಡಿ. ನಾವು ಆನ್ಲೈನ್ ಕ್ಲಾಸನ್ನು ಚೆನ್ನಾಗಿ ಕೇಳ್ತೀವಿ, ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀವಿ, ಒಳ್ಳೆ ಉತ್ತರವನ್ನು ಬರಿತೀವಿ, ಒಳ್ಳೆ ಅಂಕ ತೆಗೆದುಕೊಳ್ತೀವಿ, ಹಾಗೆ ನಮ್ಮ ತಾಯಿ ತಂದೆಗಳ ಕನಸನ್ನು ನನಸು ಮಾಡ್ತೀವಿ, ನಮ್ಮ ಮುಂದಿನ ಭವ್ಯ ಭವಿಷ್ಯವನ್ನ ನಾವು ಚೆನ್ನಾಗಿ ನಿರ್ಮಾಣ ಮಾಡ್ಕೊಳ್ತೀವಿ ಅನ್ನುವಂತಹ ರೀತಿಯ ಒಂದು ವಚನವನ್ನ ಕೊಡ್ರಪ್ಪ. ಅಂದ್ರೆ ವಚನ ಅಂದ್ರೆ ಏನು ವಿದ್ಯಾರ್ಥಿಗಳೇ? ಅಲ್ಲಿ ಮಾತು, ಭಾಷೆ, ಪ್ರಮಾಣ, ಆಣೆ ಅಂತ ಬರುತ್ತಲ್ವಾ ಅಲ್ವಾ? ಇಂತಹ ಅರ್ಥ ಇಲ್ಲಿ ಬೇಕಿಲ್ಲ. ಇದು ವಚನ ಸಾಹಿತ್ಯ. ವಚನ ಸಾಹಿತ್ಯ ಅಂದ್ರೆ ವಚನ ಅಂದ್ರೆ ಇಲ್ಲಿ ಪದ್ಯ ರೂಪದಲ್ಲಿ ಇರಬಹುದಾದಂತಹ, ಹಾಗೆ ಗದ್ಯ ಗಂಧಿಯಾದಂತಹ, ಓದಿದರೆ ಗದ್ಯದ ರೂಪದಲ್ಲಿ ಅರ್ಥವಾಗುವಂತಹ ಸಾಹಿತ್ಯವನ್ನ ನಾವು ವಚನ ಸಾಹಿತ್ಯ ಅಂತ ಕರಿತೀವಿ. ಇದರ ಕಾಲಘಟ್ಟ ಎಷ್ಟು, ಹಾಗಾದ್ರೆ ಇದು ಯಾವ ರೀತಿ ರೂಪುಗೊಳ್ತು ಅನ್ನುವುದನ್ನ ಸೂಕ್ಷ್ಮವಾಗಿ ತಿಳ್ಕೊಳ್ತಾ ಹೋಗೋಣ ವಿದ್ಯಾರ್ಥಿಗಳೇ. ವಚನ ಸಾಹಿತ್ಯದ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಹೇಳ್ತಾ ಹೋಗಬಹುದು, ಆದ್ರೆ ಸಂಕ್ಷಿಪ್ತವಾಗಿ ವಚನಗಳನ್ನ ತಿಳ್ಕೊಳ್ಳುವಾಗ ವಚನ ಸಾಹಿತ್ಯದ ಒಂದು ಸಂಕ್ಷಿಪ್ತವಾದಂತಹ ಹಿನ್ನೆಲೆಯನ್ನು ನಾನು ನಿಮಗೆ ಪರಿಚಯ ಮಾಡಿಸ್ಬೇಕು ಅನ್ನೋ ಉದ್ದೇಶದಿಂದ ವಚನದ ವಿಚಾರಗಳನ್ನ ನಾನು ನಿಮ್ಗೆ ಸ್ವಲ್ಪ ಹೇಳೋದಿಕ್ಕೆ ಇಷ್ಟಪಡ್ತಾ ಇದ್ದೀನಿ ವಿದ್ಯಾರ್ಥಿಗಳೇ. ಈಗ ನಾವು 10ನೇ ಶತಮಾನದ ಕಾಲವನ್ನ ಏನಂತ ಕರಿತೀವಿ? ಹಳೆಗನ್ನಡ ಸಾಹಿತ್ಯ ಕಾಲ ಅಂತ ಕರಿತೀವಿ. ಹಾಗೆ 12ನೇ ಶತಮಾನವನ್ನ ನಾವು ವಚನ ಸಾಹಿತ್ಯ ಕಾಲ ಅಂತ ಕರಿತೀವಿ. ಅಂದಾಗ ಈ ಸಾಹಿತ್ಯ ಹೇಗೆ ಉಗಮಗೊಳ್ತು, ಏತಕ್ಕಾಗಿ ಉಗಮಗೊಳ್ತು ಅನ್ನೋದನ್ನ ಸ್ವಲ್ಪ ಅವಲೋಕನ ಮಾಡೋದಾಯ್ತು ಅಂದ್ರೆ, ಈ ಹಿಂದಿನ ಸಾಹಿತ್ಯ ಹಳೆಗನ್ನಡದ ರೂಪದಲ್ಲಿ ಇತ್ತು. ಆ ಹಳೆಗನ್ನಡದಲ್ಲಿ ಇದ್ದಂತಹ ಸಾಹಿತ್ಯವನ್ನು ಓದೋದಿಕ್ಕೆ ಪಂಡಿತರೇ ಬೇಕಾಗಿತ್ತು, ಮತ್ತೆ ಪಂಡಿತರೇ ರಚಿಸಬೇಕಾಗಿತ್ತು. ಅಲ್ಲಿ ಅಷ್ಟಾದಶಗಳ ವರ್ಣನೆ ಇತ್ಯಾದಿಗಳ ಒಂದು ಕ್ಲಿಷ್ಟತೆ ಇರ್ತಾ ಇತ್ತು. ಶ್ರೀ ಸಾಮಾನ್ಯರು ಬರೆಯೋದಿಕ್ಕೂ ಆಗ್ತಾ ಇರ್ಲಿಲ್ಲ, ಅದನ್ನ ಅರ್ಥೈಸ್ಕೊಳ್ಳೋದಿಕ್ಕೂ ಆಗ್ತಿರ್ಲಿಲ್ಲ. ಇಂತಹ ಇವತ್ತಿನಲ್ಲಿ 11ನೇ ಶತಮಾನದ ಉತ್ತರಾರ್ಧದಿಂದ 12ನೇ ಶತಮಾನದ ಅಂತ್ಯದ ತನಕ ಇದ್ದಂತಹ ಒಂದು ವಿಚಾರ ಮಂಥನದ ಆಂದೋಲನದ ಒಂದು ಪ್ರಕ್ರಿಯೆಯೇ ವಚನ ಚಳುವಳಿ, ವಚನಗಳು ಎನ್ನುವಂತಹ ಒಂದು ಸಾಹಿತ್ಯ ಪ್ರಕಾರ ಉದಯಿಸುವುದಕ್ಕೆ ಕಾರಣವಾಯಿತು ವಿದ್ಯಾರ್ಥಿಗಳೇ. ಈ ವಚನ ಸಾಹಿತ್ಯ ವೇದ ಉಪನಿಷತ್ತುಗಳ ಸಾರವನ್ನ ಹೀರ್ಕೊಂಡು ಜ್ಞಾನವನ್ನ ಶ್ರೀಸಾಮಾನ್ಯರಿಗೂ ಉಣಬಡಿಸುತ್ತಾ ತನ್ನ ಅನುಭವಗಳಿಂದ ಆದಂತಹ ವಿಚಾರಗಳನ್ನ ಇತರರಿಗೂ ಸದ್ಮೌಲ್ಯಗಳನ್ನ ತಿಳಿಸುವಂತಹ ಪ್ರಯತ್ನವನ್ನ ಮಾಡಿದಂತಹ ಕಾಲ ಆ ವಚನ ಸಾಹಿತ್ಯದ್ದಾಗಿತ್ತು. ಇದರ ಪ್ರಮುಖ ರೂವಾರಿಯಾದಂತಹವರು, ಪ್ರಮುಖ ಸಂಘಟನೆಕಾರರಾದಂತಹವರು ಬಸವಣ್ಣನವರು. ಹಾಗಾಗಿ 12ನೇ ಶತಮಾನವನ್ನ ಬಸವಯುಗ ಅಂತಲೂ ಕೂಡ ನಾವು ಕರಿತೀವಿ. ಒಬ್ಬ ಯುಗ ಪ್ರವರ್ತಕನ ಕೆಲಸವನ್ನ ಬಸವಣ್ಣನವರು ವಚನ ಸಾಹಿತ್ಯದಲ್ಲಿ ಮಾಡಿದ್ರು. ಅದಕ್ಕೆ ಇವತ್ತು ಕೂಡ ಇಂಗ್ಲೆಂಡಿನ ಥೇಮ್ಸ್ ನದಿ ದಡದಲ್ಲಿ ಬಸವಣ್ಣನವರ ಪ್ರತಿಮೆಯನ್ನು ಇಟ್ಟು ಪೂಜಿಸ್ತಾ ಇದ್ದಾರೆ. ಯಾಕೆ ಅಂದ್ರೆ ಅಂತಹ ಮಹಾ ಸಾಧಕರು ಅವರು. ಕನ್ನಡ ಸಾಹಿತ್ಯದಲ್ಲಿ ಮಾತ್ರ ವಚನ ಸಾಹಿತ್ಯ ವಿಶಿಷ್ಟವಾದದ್ದು ಅಂತ ಅಲ್ಲ ವಿದ್ಯಾರ್ಥಿಗಳೇ, ಭಾರತದಲ್ಲಿ ವಿಶಿಷ್ಟವಾದದ್ದು ಅಂತಲೂ ಅಲ್ಲ, ಇಡೀ ವಿಶ್ವಕ್ಕೆ ಮಾದರಿಯಾಗಿರ್ತಕ್ಕಂತಹ ಒಂದು ಸಾಹಿತ್ಯ ಈ ವಚನ ಸಾಹಿತ್ಯ. ಹಾಗಾದ್ರೆ ಈ ವಚನ ಸಾಹಿತ್ಯದ ವೈಶಿಷ್ಟ್ಯತೆ ಏನು? ವೈಶಿಷ್ಟ್ಯತೆ ಅಂದ್ರೆ ಎಲ್ಲ ಶ್ರೀ ಸಾಮಾನ್ಯ ವರ್ಗದವರು ಕೂಡ ಬರವಣಿಗೆಯಲ್ಲಿ ತೊಡಗಿಸ್ಕೊಂಡಿದ್ದು, ತಮ್ಮ ಅನುಭವಗಳನ್ನೆಲ್ಲ ಒಗ್ಗೂಡಿಸಿ ಅನುಭವ ಮಂಟಪದಲ್ಲಿ ಚಿಂತನೆಯನ್ನ ಮಾಡ್ತಾ ಇರ್ತಕ್ಕಂತಹದ್ದಾಗಿತ್ತು. ಅದರ ಅಧ್ಯಕ್ಷ ಅಲ್ಲಮ ಪ್ರಭುಗಳಾಗಿದ್ರು.
ಇಂತಹ ಅನೇಕ ಸಚ್ಚಿಂತಕರ ಮೌಲ್ಯಗಳ ಒಂದು ವಿಚಾರ ಮಂಥನವೇ ಒಂದು ಆಂದೋಲನವಾಗಿ ಪರಿವರ್ತನೆ ಆಯಿತು. ಜನರ ಮನಸ್ಸಿನಲ್ಲಿ ಅವರ ಮನದ ದನಿ ಆಯಿತು ಸಾಹಿತ್ಯ ಅನ್ನುವಂಥದ್ದು. ಜನರು ಬದುಕಬೇಕು ಅನ್ನುವಂತಹ ರೀತಿಯಲ್ಲಿ ಸಾಹಿತ್ಯ ರಚನೆ ಆಗ್ತಾ ಬಂತು. ಶಿಷ್ಟಾಚಾರಕ್ಕೆ ಹೊರತಾಗಿ ಬದುಕಿನ ಅವಶ್ಯಕತೆಯನ್ನ ಪೂರೈಕೆ ಮಾಡ್ತಾ ಬಂದ್ರು. ಈಗ ಅಲ್ಲಿ ಜಾತಿ ಭೇದವಿಲ್ಲದೆ ಮೇಲ್ಜಾತಿಯವರಾಗ್ಲಿ ಕೆಳಜಾತಿಯವರಾಗ್ಲಿ ಸಾಹಿತ್ಯವನ್ನ ರಚನೆ ಮಾಡ್ತಾ ಬರ್ಬೋದಿತ್ತು. ಸ್ತ್ರೀಯರಾಗ್ಲಿ ಪುರುಷರಾಗ್ಲಿ ಸಾಹಿತ್ಯವನ್ನ ರಚನೆ ಮಾಡಬಹುದಾಗಿತ್ತು. ಹಾಗೆ ಬಡವನಿರ್ಲಿ ಶ್ರೀಮಂತನಿರ್ಲಿ ಅವನು ಕೂಡ ಸಾಹಿತ್ಯವನ್ನ ರಚನೆ ಮಾಡಬಹುದಾಯಿತು. ಹೀಗೆ ಅವನ ಯಾವುದೇ ಒಂದು ಕ್ರಿಯಾಶೀಲತೆಯನ್ನ ಅವನು ಬಳಸ್ಕೊಂಡು ತನ್ನನ್ನು ತಾನು ಸಾಹಿತ್ಯದಲ್ಲಿ ತೊಡಗಿಸ್ಕೊಳ್ತಾ ತನ್ನ ಅನುಭವವನ್ನ ಜಗತ್ತಿಗೆ ಸಾರತೊಡಗಿದಂತಹ ಒಂದು ವಿಶಿಷ್ಟವಾದಂತಹ ಸಾಹಿತ್ಯವೇ ವಚನ ಸಾಹಿತ್ಯ. ಇದು ನೋಡೋದಕ್ಕೆ ಪದ್ಯ ರೂಪದಲ್ಲಿ ಇದ್ರೂ ಕೂಡ ಇದು ಗದ್ಯಗಂಧಿಯಾಗಿರುತ್ತೆ, ನಮ್ಗೆ ಸುಲಭವಾಗಿ ಅರ್ಥ ಆಗುತ್ತೆ. ಆ ಅರ್ಥ ಆಗುವಂತಹದನ್ನ ನಾವು ಬದುಕಿ ತೋರಿಸ್ಬೇಕು. ಕಾಯಕವೇ ಕೈಲಾಸ ಅಂತ ಹೇಳ್ತಾರೆ. ನಡೆ ಒಂದು ಪರಿ ನುಡಿ ಒಂದು ಪರಿ ಅನ್ನುವಂತಹ ರೀತಿ ಇರಬಾರ್ದು. ಇಲ್ಲಿ ನಾವು ಯಾವ ರೀತಿ ಹೇಳ್ತೀವೋ ಅದರಂತೆ ನುಡಿಬೇಕು ಅನ್ನುವಂಥದ್ದಕ್ಕೆ ಹೆಚ್ಚು ಒತ್ತು ಕೊಡ್ತಾ ಬಂದಂತಹ ಸಾಹಿತ್ಯ ಇದಾಗಿತ್ತು. ಮತ್ತೆ ಸ್ಥಾವರದ ಕಲ್ಪನೆಯನ್ನ ಇಲ್ಲಿ ಹೆಚ್ಚಿಸ್ತಾ ಬಂದ್ರು. ಏನ್ ಹೇಳ್ತಾರೆ, ದೇಹವನ್ನ ಇಲ್ಲಿ ದೇವಾಲಯಕ್ಕೆ ಹೋಲಿಸ್ತಾರೆ. ಎನ್ನ ದೇಹವೇ ದೇವಾಲಯ, ಎನ್ನ ಕಾಲ್ಗಳೇ ಕಂಬ, ಶಿರಹವನ್ನ ಕಳಶವಯ್ಯ ಅಂತ ಹೇಳ್ತಾರೆ. ಮತ್ತೆ ಕಾಯಕವೇ ಕೈಲಾಸ ಅನ್ನುವಂತಹ ತತ್ವವನ್ನ ಹೆಚ್ಚಿಸ್ತಾ ಬರ್ತಾರೆ. ಏನು ಹೊಲಸು ತಿಂಬುವವನೇ ಹೊಲೆಯ ಹುಸಿಯ ನುಡಿಬವನೇ ಮಾದಿಗ ಅಂತ ಹೇಳ್ತಾರೆ. ಹೀಗೆ ನಾವು ಒಳ್ಳೆಯವನು ಕೆಟ್ಟವನು ಅನ್ನುವಂತಹದ್ದು ನಮ್ಮ ಕ್ರಿಯೆಯಿಂದ ನಾವು ಅರ್ಥ ಮಾಡ್ಕೊಳ್ಬೇಕು ಅನ್ನುವಂತಹ ವಿಚಾರ ಮಂಥನವನ್ನ ತಿಳಿಸಿಕೊಟ್ಟಂತಹ ಸಾಹಿತ್ಯ ಈ ವಚನ ಸಾಹಿತ್ಯ ಅಂತ ಹೇಳಿ ನಾವು ಇಷ್ಟನ್ನ ಆ ವಚನ ಸಾಹಿತ್ಯದ ವಿಚಾರವಾಗಿ ತಿಳ್ಕೊಂಡ್ವಿ. ಅನೇಕ ಶಿವಶರಣರು ವಚನಕಾರರುಗಳನ್ನ ನಾವು ಓದಿರ್ತೀವಿ, ತಿಳ್ಕೊಂಡಿರ್ತೀವಿ. ಆದರೆ ಈ ವರ್ಷ ನಿಮಗೆ ಪಠ್ಯದಲ್ಲಿ ಪ್ರಮುಖವಾಗಿ 3 ವಚನಕಾರರುಗಳ ವಚನವನ್ನ ಇಟ್ಟಿದ್ದಾರೆ ವಿದ್ಯಾರ್ಥಿಗಳೇ. ಅದರಲ್ಲಿ ಮೊದಲನೆಯ ವಚನಕಾರರು ಯಾರು, ಅವ್ರ ಪದ್ಯ ಯಾವುದು ಅನ್ನೋದನ್ನ ನಾವಿಲ್ಲಿ ನೋಡೋಣ. ಮೊದಲನೇ ವಚನಕಾರ ಯಾರು? ಅಲ್ಲಮ ಪ್ರಭು. ಇವರ ಕಾಲ 1160. ಶಿವಮೊಗ್ಗ ಜಿಲ್ಲೆಯ ಬಳ್ಳಿಗಾವೆ ಎನ್ನುವಂಥದ್ದು ಇವರ ಜನ್ಮಸ್ಥಳ. ಯೌವನದಲ್ಲಿಯೇ ವಿರಕ್ತಿಯತ್ತ ಮುಖ ಮಾಡಿ ಬನವಾಸಿಯ ಮಧುಕೇಶ್ವರ ದೇವಾಲಯದಲ್ಲಿ ಮದ್ದಳೆಯನ್ನ ಬಾರಿಸುವಂತಹ ಸೇವೆಯನ್ನ ಮಾಡುತ್ತಿದ್ದನು. ಮದ್ದಳೆ ಅಂದ್ರೆ ಗೊತ್ತಲ್ವ ವಿದ್ಯಾರ್ಥಿಗಳೇ? ಬ್ಯಾಂಡ್ ಬಾರಿಸ್ತಾರಲ್ಲ, ಹಾಗೆ ಇರ್ತಕ್ಕಂತಹ ಒಂದು ಚರ್ಮವಾದ್ಯ. ಆ ಚರ್ಮವಾದ್ಯವನ್ನ ಅವರು ಬಾರಿಸ್ತಾ ದೇವರ ಸೇವೆಯನ್ನ ಮಾಡ್ತಾ ಇದ್ದ. ಶಿವನ ಧ್ಯಾನದಲ್ಲಿ ಆಸಕ್ತನಾಗಿ ಆಳವಾದಂತಹ ಆತ್ಮಚಿಂತನೆಯನ್ನ ನಡೆಸಿ ತನ್ನ ಕಾಣಿಕೆಯನ್ನ ವಚನದಲ್ಲಿ ಪ್ರಕಟಿಸಿದ್ದಾನೆ. ಶಿವನ ಬಗ್ಗೆ ಅತೀವವಾದಂತಹ ಅನುಭವವನ್ನ, ಆತ್ಮಚಿಂತನೆಯನ್ನ ತಾವು ತಂದ್ಕೊಂಡು ಜಗತ್ತಿಗೆ ಅದರ ಕಾಣಿಕೆ, ಆ ಅನುಭವದ ಕಾಣಿಕೆಯನ್ನ ಜಗತ್ತಿಗೆ ಕೊಡ್ತಾ ಇದ್ದಾರೆ. ಯಾವುದ್ರ ಮುಖಾಂತರ? ವಚನಗಳ ಮುಖಾಂತರ. ಹಾಗಾಗಿ ಇವರು ಅನುಭವ ಮಂಟಪದ ಅಧ್ಯಕ್ಷರು ಕೂಡ ಆಗಿದ್ರು ವಿದ್ಯಾರ್ಥಿಗಳೇ. ಬಸವಣ್ಣ, ಅಕ್ಕ ಮಹಾದೇವಿ, ಚನ್ನಬಸವಣ್ಣ, ಸಕಲೇಶ ಮಾದರಸ ಮುಂತಾದಂತಹ ಶರಣರಿಗೆ ಇವರು ಮಾರ್ಗದರ್ಶಕರಾಗಿದ್ರು. ನೋಡಿ ವಿದ್ಯಾರ್ಥಿಗಳೇ, ಬಸವಣ್ಣನವರ ಹೆಸರು ಇಷ್ಟು ಅಜರಾಮರವಾಗಿ ಉಳ್ಕೊಳ್ಬೇಕು ಅಂದ್ರೆ ಅದರ ಹಿಂದೆ ಈ ಎಲ್ಲ ಶಿವಶರಣರ ಒಂದು ಕಾಣಿಕೆ ಇದೆ. ಯಾರು ಕೂಡ ಒಬ್ಬ ವ್ಯಕ್ತಿ ತಾನೇ ಉದ್ಭವ ಮೂರ್ತಿ ತರ ದೊಡ್ಡವನಾಗಿ ಬೆಳೆಯಕ್ಕಾಗಲ್ಲ. ಅದ್ರ ಹಿಂದೆ ಸಾಕಷ್ಟು ವ್ಯಕ್ತಿಗಳ ಪರಿಶ್ರಮ ಇರುತ್ತೆ. ಆ ಪರಿಶ್ರಮದಲ್ಲಿ ಇಲ್ಲಿ ಅಲ್ಲಮ ಪ್ರಭುವರ ಹೆಸರು ಕೂಡ ಇದೆ ನೋಡಿ. ಅಲ್ಲಮ ಪ್ರಭುವಿನ ವಚನಗಳ ಬಗ್ಗೆ ಹೇಳೋದಾಯ್ತು ಅಂದ್ರೆ, ಇವನ ವಚನಗಳು ಪ್ರತಿಭಟನಾತ್ಮಕ 3 ಅಂಶಗಳು. ಮೊದಲನೇ ಅಂಶ ಯಾವುದು? ಪ್ರತಿಭಟನಾತ್ಮಕ. ಎರಡನೇದು ವಿಚಾರಾತ್ಮಕ. ಮೂರನೇದು ವಿಮರ್ಶಾತ್ಮಕ. ನೋಡಿ ವಿದ್ಯಾರ್ಥಿಗಳೇ, ಎಷ್ಟು ಸೊಗಸಾಗಿ ಹೇಳ್ತಾನೆ. ಅವನು ಯಾವ ರೀತಿ ಪ್ರತಿಭಟನೆ ಮಾಡ್ತಾನೆ, ವಿಚಾರಾತ್ಮಕವಾದ ಅಂಶಗಳು ಯಾವ್ಯಾವು, ವಿಮರ್ಶಾತ್ಮಕವಾದ ಚಿಂತನೆಗಳೇನು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ ಅವನ ವಚನವನ್ನ ಓದೋದ್ರ ಮುಖಾಂತರ. ಸತ್ಯಾನ್ವೇಷಣೆಯ ದಿಕ್ಕಿಗೆ
ನಮ್ಮನ್ನ ಕೊಂಡೊಯ್ತವೆ ಅಂತ ಹೇಳ್ತಾರೆ. ನೋಡೋಣ ಏನ್ ಸತ್ಯಾನ್ವೇಷಣೆ ದಿಕ್ಕಿಗೆ ಈ 3 ಅಂಶಗಳಿಂದ ನಮ್ಮನ್ನ ಕೊಂಡೊಯ್ತಾರೆ ಅನ್ನೋದನ್ನ ನಾವು ನೋಡೋಣ. ಇಂತಹ ಸಂದರ್ಭದಲ್ಲಿ ಅವನ ವಾಕ್ಶಕ್ತಿ ಹಾಗೂ ಪದಪ್ರಯೋಗಗಳು ನೇರವಾಗಿರುತ್ತವೆ. ಹಾಗೆ ಹೀಗೆ ಅನ್ನೋದಿಲ್ಲ, ನೇರವಾಗಿ ಡೈರೆಕ್ಟ್ ಹಿಟ್ ಅಂತಾರಲ್ಲ ಹಾಗೆ, ಅಂತಹ ರೀತಿಯಲ್ಲಿ ಅವನು ಗುಂಡೊಡ್ದಂಗೆ ಮಾತಾಡ್ತಾ ಹೋಗ್ತಾನೆ, ಯಾರಿಗೂ ಎದುರೋದಿಲ್ಲ. ಪದಪ್ರಯೋಗಗಳು ನೇರವಾಗಿ ಇರ್ತವೆ. ಹೇಳಲಿಚ್ಛಿಸಿದ್ದನ್ನ ಆತ ಹೇಳುವುದೇ ಮತ್ತೆ ಹೇಳುವುದು ಈತನ ವಚನಗಳ ಒಂದು ಅಳುಕದೆ ಹೇಳುವಂಥದ್ದು ಈತನ ವಚನಗಳ ಒಂದು ವೈಶಿಷ್ಟ್ಯತೆ. ಯಾವುದೇ ವಿಚಾರಗಳನ್ನ ಹೇಳೋದಿಕ್ಕೆ ಅವನು ಇಚ್ಛಿಸಿದಾನೆ ಅಂದ್ರೆ ಯಾವುದೇ ರೀತಿ ಅಳಕಿಲ್ಲ, ಹೇಳ್ತಾ ಬರ್ತಾನೆ. ನನ್ಗನ್ಸಿದೆ ನಾನು ಹೇಳ್ತೀನಿ, ನನ್ನ ದೃಷ್ಟಿಕೋನದಲ್ಲಿ ಇದು ಸರಿ ಅಂತ ಹೇಳ್ತಾನೆ. ತಾನು ಪಡೆದಂತಹ ಲೋಕಾನುಭವವನ್ನ ಇತರರಿಗೆ ಹಂಚುವ ಪ್ರಯತ್ನವನ್ನ ಮಾಡಿದ್ದಾನೆ. ದೇಹವನ್ನ ಬಂಡಿಗೆ ಹೋಲಿಸಿ ಅದನ್ನ ಆಳಲು ಪ್ರಯತ್ನ ಮಾಡುವಂತಹ ಪಂಚೇಂದ್ರಿಯಗಳನ್ನ ಹದ್ದುಬಸ್ತಿನಲ್ಲಿ ಇಡದಿದ್ದರೆ ಅನಾಹುತಕ್ಕೆ ಆಹ್ವಾನವಿದ್ದಂತೆ. ಆಡಂಬರದ ಹಾಗೂ ಯಾಂತ್ರಿಕ ಭಕ್ತಿಯನ್ನು ಪ್ರಶ್ನಿಸುವ ಮನೋಭಾವನೆಯ ಜೊತೆಗೆ ಶರಣರ ಮತ್ತು ಆರಾಧನೆಯ ನಡುವೆ ವ್ಯತ್ಯಾಸಗಳನ್ನ ಖಂಡಿಸ್ತಾ ಬರ್ತಾ ಇರುವಂತಹ ಪ್ರವೃತ್ತಿ ಇವನ ವಚನಗಳಲ್ಲಿ ಇದೆ. ದೇವರನ್ನೇ ಪ್ರಶ್ನಿಸುವ ಹಾಗೂ ನಾನೇ ದೇವರೆನ್ನುವಂತಹ ಧೈರ್ಯವನ್ನ ಇವನ ವಚನಗಳಲ್ಲಿ ನಾವು ಕಾಣಬಹುದು ಅಂತ ಹೇಳ್ತಾರೆ. ನೋಡೋಣ ಆ ವಚನಗಳಲ್ಲಿ ಏನೆಲ್ಲ ಇದೆ ಅನ್ನೋದನ್ನ. ಆ ವಚನಗಳಿಗೆ ಮೊದಲು ಇರ್ತಕ್ಕಂತಹ ಪೀಠಿಕೆಯ ಸಾಲುಗಳನ್ನ ನೋಡೋಣ. ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಅನ್ನುವಂಥದ್ದು ನಮ್ಮ ಪಾರಂಪರಿಕ ನಂಬಿಕೆ, ಹೌದಲ್ವಾ ವಿದ್ಯಾರ್ಥಿಗಳೇ? ಹಾಸಿಗೆ ಇದ್ದಷ್ಟು ನಾವು ಕಾಲನ್ನ ಚಾಚಬೇಕು, ಇದು ಗಾದೆ ಮಾತಲ್ವಾ? ಹಾಸಿಗೆಗಿಂತ ಉದ್ದಕ್ಕೆ ಕಾಲು ಚಾಚೋದ್ರೆ ಏನಾಗುತ್ತೆ? ನೆಲಕ್ಕೆ ಬೀಳುತ್ತೆ. ಹಾಗಾಗಿ ನಮ್ಮ ಅವಶ್ಯಕತೆಗೆ ಅಗತ್ಯಕ್ಕೆ ತಕ್ಕಂತೆ ನಾವು ಆಲೋಚನೆಯನ್ನು ಮಾಡಿ ಅಷ್ಟು ಸೀಮಿತತೆಯಲ್ಲಿ ನಾವು ಬದುಕಬೇಕು ಅನ್ನುವುದನ್ನು ಹೇಳೋದು. ಆಧುನಿಕ ಜೀವನ ಶೈಲಿ ಮಹತ್ವಾಕಾಂಕ್ಷೆಯಿಂದ ಕೂಡಿದೆ. ಹೊರ ಜಗತ್ತಿಗೆ ಮನುಷ್ಯ ತನ್ನನ್ನು ತೋರಿಸಿಕೊಳ್ಳುವ ಕ್ರಮಕ್ಕಿಂತಲೂ ಅವನ ಒಳಗು ವಿಭಿನ್ನ. ಅನ್ನ ಕೊಡುವವನು ಪ್ರತ್ಯಕ್ಷ ದೈವ ಅಂತ ಹೇಳ್ತಾರೆ. ಆಧುನಿಕ ಜೀವನ ಶೈಲಿ ಹಾಗೆ, ಯಾಕೆಂದ್ರೆ ಒಳಗೆ ಉಳುಕು ಹೊರಗೆ ತಳುಕು ಅಂತ ಗಾದೆ ಮಾತಿದೆಯಲ್ಲ, ಹಾಗೆ ನೋಡೋದಿಕ್ಕೆ ಬಣ್ಣದ ಬಟ್ಟೆ ಹಾಕೊಂಡು ತಿರುಗ್ತಾ ಇರ್ತಾರೆ, ಆದ್ರೆ ಅವರ ಅಂತರಂಗ ಶುದ್ಧಿ ಇರೋದಿಲ್ಲ. ಅಂತರಂಗದಲ್ಲಿ ಬೇರೆ, ಬಹಿರಂಗದಲ್ಲಿ ಬೇರೆ. ಇಂತಹದನ್ನ ಇವತ್ತಿನ ಜೀವನ ಶೈಲಿಯಲ್ಲಿ ನಾವು ಕಾಣ್ತಾ ಹೋಗ್ತೀವಿ. ಹಾಗಾಗಿ ಹಿಂದಿನ ಕಾಲದಲ್ಲಿ ಇದಕ್ಕೆ ಹೊರತಾಗಿತ್ತು. ಅಂತರಂಗದಲ್ಲಿ ನಾನು ಅರಿವನ್ನ ಕಂಡರೆ ಬಹಿರಂಗದಲ್ಲಿ ಕ್ರಿಯೆಯನ್ನ ನಾನು ತೊಡಗಿಸ್ಕೊಳ್ಳೇಬೇಕು. ಅದನ್ನು ಹೇಳ್ತಾರೆ, ಅಂತರಂಗದಲ್ಲಿ ಅರಿವಾದರೆ ನಯ್ಯ, ಬಹಿರಂಗದಲ್ಲಿ ಕ್ರಿಯೆಯಾಗದನಕ, ಬಹಿರಂಗದಲ್ಲಿ ಕ್ರಿಯೆಯಾಗದನಕ. ಬಹಿರಂಗದಲ್ಲಿ ಕ್ರಿಯೆಯಲ್ಲಿ ನಾವು ಕ್ರಿಯಾಶೀಲತೆಯಲ್ಲಿ ಹೆಚ್ಚು ಸಾಫಲ್ಯಗೊಳ್ಳಬಹುದು. ಅದನ್ನೇ ಕಾಯಕವೇ ಕೈಲಾಸ, ಕಾಯಕ ತತ್ವದ ವಿಚಾರಗಳನ್ನ ಈ ವಚನಕಾರರು ನಮಗೆ ಹೆಚ್ಚಿನದಾಗಿ ನೀಡ್ತಾ ಬಂದಿದ್ದಾರೆ ಅನ್ನೋದನ್ನ ಹೇಳೋದಿಕ್ಕೆ ಈ ಪೀಠಿಕೆಯ ಸಾಲುಗಳನ್ನ ಹೇಳಿದ್ದಾರೆ ವಿದ್ಯಾರ್ಥಿಗಳೇ. ಪದಕೋಶವನ್ನು ನೋಡೋಣ. ಇಲ್ಲಿ ಈ ಒಂದು ಇವತ್ತು ಮೊದಲನೆಯ ಒಂದು ಪದ್ಯದ ಸಾಲುಗಳನ್ನು ಮಾತ್ರ ಮಾಡ್ತೀನಿ. ಅಲ್ಲಿ ಸಿಕ್ಕುವಂತಹ ಕಠಿಣ ಪದಗಳನ್ನ ನಾವು ನೋಡೋಣ. ಐವರು ಮಾನಿಸರು. ಐವರು ಮಾನಿಸರು ಅಂದ್ರೆ ಪಂಚೇಂದ್ರಿಯಗಳು. ಅಚ್ಚು ಅಂದ್ರೆ ಆಧಾರ ಅಥವಾ ಭಾಗ. ಇಷ್ಟು ಇವತ್ತಿನ ಪದ್ಯದಲ್ಲಿ ಬರುವಂತಹ ಕಠಿಣ ಪದಗಳು ಎರಡು. ಮುಂದಕ್ಕೆ ಹೋಗೋಣ. ಕಾಲುಗಳೆಂಬುವು ಗಾಲಿ ಕಂಡಯ್ಯ, ದೇಹವೆಂಬುದು ತುಂಬಿದ ಬಂಡಿ ಕಂಡಯ್ಯ. ಬಂಡಿಯ ಹೊಡೆವವರೈವರು ಮಾನಿಸರು, ಒಬ್ಬರಿಗೊಬ್ಬರು ಸಮವಿಲ್ಲಯ್ಯ.
ಅದರಿಚ್ಛೆಯ ನರಿದು ಹೊಡೆಯದಿದ್ದಡೆ ಅದರಚ್ಚು ಮುರಿಯಿತು ಗುಹೇಶ್ವರ. ಅದರಚ್ಚು ಮುರಿಯಿತು ಗುಹೇಶ್ವರ. ಕಾಲುಗಳೆಂಬುವು ಗಾಲಿ ಕಣ್ಣಯ್ಯ, ದೇಹವೆಂಬುದು ತುಂಬಿದ ಬಂಡಿ ಕಂಡಯ್ಯ. ಬಂಡಿಯ ಹೊಡೆವರೈವರು ಮಾನಿಸರು, ಒಬ್ಬರಿಗೊಬ್ಬರು ಸಮವಿಲ್ಲಯ್ಯ. ಅದರಿಚ್ಛೆಯ ನರಿದು ಹೊಡೆಯದಿರ್ದಡೆ ಅದರಚ್ಚು ಮುರಿಯಿತು ಗುಹೇಶ್ವರ. ಅದರಚ್ಚು ಮುರಿಯಿತು ಗುಹೇಶ್ವರ. ಇದು ಪದ್ಯ ರೂಪದಲ್ಲಿ ಪದ್ಯಗಂಧಿಯಾಗಿರ್ತಕ್ಕಂಥದ್ದು. ಈಗ ಗದ್ಯಗಂಧಿಲಿ ನೋಡೋಣ. ಕಾಲುಗಳೆಂಬುವು ಗಾಲಿ ಕಂಡಯ್ಯ, ದೇಹವೆಂಬುದು ತುಂಬಿದ ಬಂಡಿ ಕಂಡಯ್ಯ. ಬಂಡಿಯ ಹೊಡೆವರೈವರು ಮಾನಿಸರು, ಒಬ್ಬರಿಗೊಬ್ಬರು ಸಮವಿಲ್ಲಯ್ಯ. ಅದರಿಚ್ಛೆಯ ನರಿದು ಹೊಡೆಯದಿರ್ದಡೆ ಅದರಚ್ಚು ಮುರಿಯಿತು ಗುಹೇಶ್ವರ. ಎಷ್ಟು ಚೆನ್ನಾಗಿ ಸರಳವಾಗಿದೆ ನೋಡ್ರಿ, ಓದೋದಕ್ಕೆ ಸುಲಭನಾಗಿ ಎಂತಹವರು ಓದಬಹುದು. ಕಾಲುಗಳೆಂಬುವು ಗಾಲಿ ಕಂಡಯ್ಯ. ಗಾಲಿ ಅಂದ್ರೆ ಚಕ್ರ. ಏನಕ್ಕೆ ಚಕ್ರ ಇವು? ದೇಹವೆನ್ನುವಂತಹ ತುಂಬಿದ ಬಂಡಿಗೆ ಚಕ್ರ. ಈಗ ಬಂಡಿ ಅಂದ್ರೆ ಗೊತ್ತಲ್ವಾ ವಿದ್ಯಾರ್ಥಿಗಳೇ, ನಿಮ್ಗೆ ಎತ್ತಿನ ಬಂಡಿಯನ್ನ ನೋಡಿದಿರಲ್ವಾ? ಆ ಎತ್ತಿನ ಬಂಡಿ ಚಲಿಸೋದಿಕ್ಕೆ ಗಾಲಿಗಳಿರ್ಲೇಬೇಕು. ಗಾಲಿ ಇಲ್ಲದೆ ಹೋದ್ರೆ ಬಂಡಿ ಮುಂದಕ್ಕೆ ಹೋಗಲ್ಲ, ಹೌದಲ್ವಾ? ಹಾಗೆ ಈ ಶರೀರ ಅನ್ನುವಂತಹ ಒಂದು ತುಂಬಿದ ಬಂಡಿ ನಡಿಬೇಕು ಅಂದ್ರೆ ಅದಕ್ಕೆ ಗಾಲಿ ಅತ್ಯವಶ್ಯಕವಾಗಿ ಬೇಕು. ಬೇಂದ್ರೆ ಕವಿ ಹೇಳ್ತಾರೆ, ದೇಹವೆನ್ನುವಂತಹದ್ದು ದೇವವೀಣೆ ನರನರವೂ ತಂತಿತಾನೆ ಅಂತ ಹೇಳ್ತಾರೆ ಅಲ್ವಾ? ಶರೀರವಾದ್ಯಂ ಕಲು ಧರ್ಮ ಸಾಧನಂ ಅಂತ ಇನ್ನೊಂದು ಕಡೆ ಹೇಳ್ತಾರೆ. ದೇಹವಿದು ನೀನಿರುವ ಗುಡಿಯೆಂದು ನಾ ತಿಳಿದು ದಿನ ದಿನವೂ ಗುಡಿಸುವೆ ಅಂತ ಹೇಳಿ ಕುವೆಂಪು ಹೇಳ್ತಾರೆ. ದೇಹವನ್ನ ವಿಭಿನ್ನವಾದ ಕವಿಗಳು ವಿಭಿನ್ನವಾದ ರೀತಿಯಲ್ಲಿ ಹೋಲಿಕೆ ಮಾಡ್ತಾ ಹೋಗ್ತಾರೆ. ಅದೇ ರೀತಿಯಲ್ಲಿ ಇಲ್ಲಿ ಅಲಮಪ್ರಭುಗಳು ತುಂಬಿದ ಬಂಡಿಗೆ ಹೋಲಿಸಿ ಹೇಳ್ತಾ ಇದ್ದಾರೆ. ಈ ಬಂಡಿಯನ್ನ ಒಡೆಯೋದಿಕ್ಕೆ ಒಬ್ಬ ಚಾಲಕ ಬೇಕಲ್ವಾ? ಇಲ್ಲಿ ಈ ದೇಹ ಎನ್ನುವಂತಹ ಬಂಡಿಯನ್ನ ಚಲಿಸಬೇಕಾದಿದ್ರೆ ಅದನ್ನ ಒಡೆಯುವಂತಹ ಡ್ರೈವರ್ ಅಂತ ಹೇಳ್ತಿರಲ್ಲ, ಆ ಒಡೆಯುವಂತಹ ಒಡೆಯ ಯಾರು? ಮಾನಿಸರು ಅಂತ ಹೇಳ್ತಾ ಇದ್ದಾರೆ. ಮಾನಿಸರು ಅಂದ್ರೆ ಕಠಿಣ ಪದಗಳಲ್ಲಿ ನಾನು ಹೇಳಿದೆ ಪಂಚೇಂದ್ರಿಯಗಳು. ಪಂಚ ಅಂದ್ರೆ ಎಷ್ಟು? 5. ಆ 5 ಇಂದ್ರಿಯಗಳು ಯಾವ್ಯಾವು? ಕಣ್ಣು, ಕಿವಿ, ನಾಲಿಗೆ ಮತ್ತೆ ಚರ್ಮ, ಮೂಗು ಅಲ್ವಾ? ಈ 5 ಪಂಚೇಂದ್ರಿಯಗಳು. ಈ ಪಂಚೇಂದ್ರಿಯಗಳು ಈ ದೇಹವನ್ನ ಒಡಿತಾ ಹೋಗ್ತವಂತೆ. ಅದರ ಒಂದು ಚಾಲಕನಾಗಿ ಕಾರ್ಯವನ್ನು ನಿರ್ವಹಣೆ ಮಾಡ್ತವೆ. ಇವು ಎಂತಹ ರೀತಿಯಲ್ಲಿ ಕಾರ್ಯನಿರ್ವಹಣೆ ಮಾಡ್ತವೆ ಅಂದ್ರೆ ಒಬ್ಬರಿಗೊಬ್ಬರು ಸಮವಿಲ್ಲಯ್ಯ. ಈ 5 ಜನರು ಒಬ್ಬರಿಗೊಬ್ರು ಸಮವಿಲ್ಲ. ಉದಾಹರಣೆಗೆ ಕಣ್ಣು ಮಾಡೋ ಕೆಲಸ ಕಿವಿ ಮಾಡಕ್ಕಾಗಲ್ಲ, ಕಿವಿ ಮಾಡೋ ಕೆಲಸ ಮೂಗ್ ಮಾಡಕ್ಕಾಗಲ್ಲ, ಮೂಗ್ ಮಾಡೋ ಕೆಲಸನ ಚರ್ಮ ಮಾಡಕ್ಕಾಗಲ್ಲ, ಇವೆಲ್ಲ ಮಾಡೋ ಕೆಲಸ ನಾಲ್ಗೆ ಮಾಡಕ್ಕಾಗಲ್ಲ. ಅಂದ್ರೆ ಒಂದರ ಕೆಲಸವನ್ನ ಇನ್ನೊಂದು ಮಾಡಕ್ಕಾಗಲ್ಲ. ಹಾಗಾಗಿ ಅವು ಒಬ್ಬರಿಗೊಬ್ಬರು ಸಮವಿಲ್ಲ. ಅವುಗಳದೇ ಆದಂತಹ ಒಂದು ಶಕ್ತಿ ಇದೆ. ಆ ಪಂಚೇಂದ್ರಿಯಗಳು ಅವುಗಳ ರೀತಿಯಲ್ಲಿ ಗ್ರಹಿಸುವ, ನೋಡುವ, ಕೇಳುವ, ರುಚಿಸುವ ಶಕ್ತಿಯನ್ನ ಒಳಗೊಂಡಿರ್ತಕ್ಕಂತಹ ಆಗಿದವೆ. ಹಾಗಾಗಿ ಆ ಸಮನಿಲ್ಲದೆ ಇರ್ತಕ್ಕಂತಹ ಅಸಮಾನವಾಗಿ ಇರ್ತಕ್ಕಂತಹ ಈ ಚಾಲಕರುಗಳು ಸರಿಯಾದ ರೀತಿಯಲ್ಲಿ ಈ ಗಾಡಿಯನ್ನು ನಡೆಸುವಂತಹ ರೀತಿಯಲ್ಲಿ ನಾವು ಮಾನಸಿಕವಾಗಿ ಸದೃಢವಾಗಿದ್ದು ಅದರಿಚ್ಛೆಯನ್ನ ಅರಿತು ಈ ಬಂಡಿಯನ್ನು ಹೊಡಿಬೇಕು. ಹೊಡಿದೆ ಹೋದ್ರೆ ಅದರ ಅಚ್ಚು ಮುರಿಯಿತು. ಅಚ್ಚು ಅಂದ್ರೆ ಗೊತ್ತಲ್ವಾ ವಿದ್ಯಾರ್ಥಿಗಳೇ? ಒಂದು ಗಾಡಿಗೆ ಗಾಲಿಗಳನ್ನ ಹಾಕೋದಿಕ್ಕೆ ಮಧ್ಯ ಒಂದು ಕಬ್ಬಿಣದ ರಾಡನ್ನ ಹಾಕಿರ್ತಾರೆ. ಆ ಕಬ್ಬಿಣದ ರಾಡನ್ನ ಮಧ್ಯದಲ್ಲಿ ತೋರಿಸಿ 2 ಚಕ್ರಗಳನ್ನ ಆ ಕಡೆ ಈ ಕಡೆ ಹೊಂದಿಸಿ ಅದು ಅಲುಗಾಡದೆ ಇರ್ಲಿ ಅಥವಾ ಬಿದ್ದು ಹೋಗದೆ ಇರ್ಲಿ ಅಂತ ಹೇಳಿ ಕಣ್ಣಿಯನ್ನ ಹಾಕಿರ್ತಾರೆ ನೋಡಿ ಅಲ್ವಾ? ಯಾಕೆ ಅಂದ್ರೆ
ಅದು ಆಚೆಗೆ ಉರುಳಿ ಬಿದ್ದು ಹೋಗ್ಬಾರ್ದು ಅಂತ ಹೇಳಿ ಆ ಕಡಾಣಿಯನ್ನ ಕಡೆಗೆ ಇಲ್ಲಿಗೆ ಆ ಕಡಾಣಿಯನ್ನ ಹಾಕಿರ್ತಾರೆ. ಹಾಗೆ ಇಲ್ಲಿ ಮನುಷ್ಯನಾದಂತಹವನು ಅದರ ಇಚ್ಛೆಯನ್ನ ಅರಿತು ನಡೆಸದೆ ಹೋದ್ರೆ, ಆ ಕಡಗಂಡಿಯನ್ನ ನೀನ್ ಹಾಕ್ತೆ ಹೋದ್ರೆ ಏನಾಗುತ್ತೆ ಇಲ್ಲಿ, ಅದರ ಇಚ್ಛೆಯನ್ನ ಅರಿತು ನಡೆಸದೆ ಹೋದ್ರೆ ಏನಾಗುತ್ತೆ, ಅದರಚ್ಚು ಮುರಿಯಿತು. ಅದರಚ್ಚು ಅಂದ್ರೆ ಮಧ್ಯದಲ್ಲಿ ಇರ್ತಕ್ಕಂತಹ ರಾಡೆ ಮುರಿದೋದ್ರೆ ಗಾಡಿ ಏನಾಗುತ್ತೆ, ಬಿದ್ದೋಗುತ್ತೆ. ಗಾಡಿ ಅಸ್ತಿತ್ವವೇ ಇನ್ನಿಲ್ಲ ಅನ್ನುವಂತಹ ಸ್ಥಿತಿಗೆ ಹೊರಟೋಗ್ಬಿಡುತ್ತೆ. ಹಾಗಾಗಿ ಈ ದೇಹ ಎನ್ನುವಂತಹ ಈ ಬಂಡಿಯನ್ನು ನಾವು ಚಲಿಸಬೇಕು ಅಂದ್ರೆ ನಮ್ಮ ಕಾಲುಗಳನ್ನ ಗಾಲಿಗಳ ರೀತಿಯಲ್ಲಿ ನಾವು ಬಳಸ್ಕೊಳ್ತೀವಿ. ಕಾಲುಗಳೇನೋ ಗಾಲಿಯ ರೀತಿಯಲ್ಲಿ ಚಲಿಸ್ತಾ ಹೋದ್ರೂ ಕೂಡ ಇದನ್ನ ಆಳುವಂತಹ, ಒಡೆಯುವಂತಹ ಇಚ್ಛಾಶಕ್ತಿ ಯಾರಿಗಿದೆ? 5 ಜನ ಮಾನಸರಿಗಿದೆ, ಪಂಚೇಂದ್ರಿಯಗಳಿದೆ. ಆ ಪಂಚೇಂದ್ರಿಯಗಳು ಇದನ್ನ ಆಳ್ತಾ ಹೋಗ್ತವೆ. ಅವುಗಳನ್ನು ನಾವು ನೋಡಿ ಹದ್ದುಬಸ್ತಿನಲ್ಲಿ ಇಡಬೇಕು. ಹದ್ದುಬಸ್ತಿನಲ್ಲಿ ಇಡದೆ ಹೋದ್ರೆ ಏನಾಗುತ್ತೆ ಅನ್ನುವುದನ್ನ ನಾನು ಕೆಲವು ಘಟನೆಗಳಿಂದ ಉದಾಹರಣೆಯಾಗಿ ಕೊಡ್ತೀನಿ ವಿದ್ಯಾರ್ಥಿಗಳೇ. ಇಲ್ಲಿ ಇದರ ಮಹತ್ವವನ್ನ ಏನ್ ಹೇಳ್ತಾರೆ ಅನ್ನೋದನ್ನ ಹೇಳೋದಕ್ಕೆ ಒಂದು ಚಿಕ್ಕ ಕತೆ. ಒಬ್ಬ ವ್ಯಕ್ತಿ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ನಂತೆ. ಹೋಗ್ತಾ ಇರ್ಬೇಕಾದ್ರೆ ಅವನಿಗೆ ಎದುರುಗಡೆ ಮಾವಿನ ಮರ ಕಾಣ್ತು. ಮಾವಿನಕಾಯಿ ಬಿಟ್ಟಿದ್ವು. ಕಣ್ಣು ನೋಡ್ತು, ಆಹಾಹಾ ಎಷ್ಟು ಚೆನ್ನಾಗಿದ್ದಾವೆ ಮಾವಿನಕಾಯಿ ಅಂತ ಹೇಳ್ತು ನಾಲ್ಗೆ. ಸರಿ ಆಯ್ತು, ನಾಲ್ಗೆ ಹೇಳುತ್ತೆ ಎಷ್ಟು ಚೆನ್ನಾಗಿದ್ದಾವೆ, ನಾಲ್ಗೆಯಲ್ಲಿ ನೀರೂರುತ್ತೆ, ಅವು ಬೇಕು ನನಗೆ ಅಂತ ಹೇಳುತ್ತೆ. ಆಗ ನಾಲ್ಗೆ ನಡೆಯಕ್ಕಾಗಲ್ಲ, ನಡೆದಿದ್ದೇನು ಕಾಲು. ಕಾಲುಗಳೆನ್ನುವಂಥದ್ದು ಗಾಲಿಯ ರೀತಿಯಲ್ಲಿ ಚಲಿಸ್ತಾ ಎಲ್ಗೋಯ್ತು, ಮಾವಿನ ಮರದ ಹತ್ರ ಹೋಯ್ತು. ಆ ಮಾವಿನ ಮರದಲ್ಲಿ ಮಾವಿನಕಾಯಿ ಏನೋ ಇತ್ತು, ಆದ್ರೆ ಕಾಲ್ ಕೀಳಕ್ಕಾಗುತ್ತಾ? ಇಲ್ಲ. ಏನ್ ಹೇಳ್ತು? ಕೈಗೆ ಸಂದೇಶ ಕೊಡ್ತು, ಕೈ ಕೇಳು ಮಾವಿನಕಾಯಿನ ಅಂತ ಹೇಳಿ ಕೈಯನ್ನ ಕೀಳ್ತು. ಕೈ ಕಿತ್ತಿದ್ದಾಕ್ಷಣಕ್ಕೆ ಅದನ್ನ ತಿನ್ನೋದಿಕ್ಕೆ ಮತ್ತೆ ನಾಲ್ಗೆನೆ ಬಯಸ್ತು. ಆ ನಾಲ್ಗೆ ಅಲ್ಲಿಂದ ಹಗಿದು ರುಚಿ ನೋಡ್ತು. ಎಷ್ಟು ಚೆನ್ನಾಗಿದೆ, ಆ ಆ ಹುಳಿ ತುಂಬಾ ಚೆನ್ನಾಗಿದೆ, ಸಿಹಿಯಾಗಿದೆ, ಹುಳಿಯಾಗಿದೆ, ಇಷ್ಟು ಚೆನ್ನಾಗಿದೆ ಮಾವಿನಕಾಯಿ ಅಂತ ಆಸ್ವಾದನೆ ಮಾಡ್ತಾ ಇರೋವಷ್ಟೊತ್ತಿಗೆ ಮಾಲೀಕ ಬಂದವನ್ ಏನ್ ಮಾಡ್ದ, ಬೆನ್ನಿಗೆ 2 ಹೆಟ್ ಗುದ್ದುದ. ಒದೆ ತಿಂದವ್ರು ಯಾರು? ಬೆನ್ನು. ಕಿತ್ತಿದ್ದ್ಯಾರು? ಕೈ. ನಡ್ಕೊಂಡು ಹೋಗಿದ್ದ್ಯಾವುದು? ಕಾಲು. ನೋಡಿದ್ದೇನು ಮೊದಲು? ಕಣ್ಣು. ಈಗ ಬೆನ್ನಿಗೆ ಒದೆ ಕೊಟ್ಟರು ಕೂಡ ಕಣ್ಣಲ್ಲಿ ನೀರು ಬಂತು. ಕಣ್ಣಲ್ಲಿ ನೀರು ಬಂದಿದ್ದ ಉದ್ದೇಶ, ಕ್ರಿಯೆ ಎಲ್ಲಿಂದ ಆರಂಭವಾಯ್ತು ಅಲ್ಲಿಗೆ ನೋವಾಯ್ತು. ಹಾಗಾಗಿ ಕಣ್ಣು ತಪ್ಪು ಮಾಡಿದ್ರಿಂದ ಆ ಕಣ್ಣಿನಿಂದಲೇ ನೀರು ಬಂತು. ಕ್ರಿಯಾ ಮೂಲ ಎಲ್ಲಿದೆ, ಎಲ್ಲಿ ತಪ್ಪಾಗುತ್ತೆ ಅಲ್ಲಿಗೆ ನಿಜವಾಗ್ಲೂ ಗುದ್ದು ಬೀಳುತ್ತೆ, ಒದೆ ಬೀಳುತ್ತೆ. ಬೆನ್ನು ಒದೆ ತಿಂದ್ರೂ ಕೂಡ ಕಣ್ಣಲ್ಲೇ ನೀರು ಬಂತಲ್ವಾ. ಹಾಗೆ ಈ ಕಣ್ಣಿನ ವಿಚಾರವನ್ನ ಉದಾಹರಣೆಯಾಗಿ ಕೊಟ್ಟು ಹೇಳಿದೆ. ಇನ್ನೊಂದು ಉದಾಹರಣೆ, ಈ ಪಂಚೇಂದ್ರಿಯಗಳು ಎಷ್ಟು ಅದ್ಭುತವಾದ ಕೊಡುಗೆ ದೇವರಿಂದ ನಮಗೆ ಸಿಕ್ಕಿರ್ತಕ್ಕಂಥದ್ದು ಅನ್ನೋದಕ್ಕೆ. ಒಬ್ಬ ಭಿಕ್ಷುಕ ದಾರಿಯಲ್ಲಿ ಹೋಗ್ತಾ ಇದ್ದ. ಒಬ್ಬ ಶ್ರೀಮಂತನ ಮನೆ ಮುಂದೆ ಹಾದು ಹೋಗ್ತಾ ಇದ್ದ. ಶ್ರೀಮಂತ ಹೊರಗಡೆನೆ ಕೂತಿದ್ದ. ಭವ್ಯವಾದ ಬಂಗಲೆ ನೋಡಿ ಅವನಿಗೆ ಖುಷಿ ಆಯ್ತು. ಪಕ್ಕದಲ್ಲೇ ಮಡದಿ ನಿಂತಿದ್ಲು, ಮಕ್ಕಳು ನಿಂತಿದ್ರು. ಎಲ್ಲರನ್ನ ನೋಡಿ ಅವನಿಗೆ ಆಹಾ, ಈ ಶ್ರೀಮಂತ ಎಷ್ಟು ಸುಖಿ, ಜಗತ್ತಲ್ಲಿ ಇವನಂತ ಸುಖ ನನ್ಗಿಲ್ವಲ್ಲಪ್ಪ ಅಂತ ಹೇಳಿ ಮನಸ್ಸಲ್ಲಿ ನೊಂದ್ಕೊಳ್ತಾ ಇದ್ದ. ಹಾಗೆ ಹೇಳು ಬಿಟ್ಟ, ನೀವೆಷ್ಟು ಒಳ್ಳೆಯ ಸುಖಿಗಳು, ನೀವು ಶ್ರೀಮಂತರು, ನಾನು ಬಡವ ಅಂತ ಹೇಳ್ತಾನೆ. ಆಗ ಆ ಶ್ರೀಮಂತ ಹೇಳ್ತಾನೆ ಆ ಭಿಕ್ಷುಕನಿಗೆ, ಇಲ್ಲಪ್ಪ ನಿನ್ನಷ್ಟು ಸುಖಿ ನಾನಲ್ಲ ಅಂತ ಹೇಳ್ತಾನೆ. ಯಾಕ ಮಾತು ಹೇಳ್ತಾನೆ ಗೊತ್ತಾ? ನೋಡಪ್ಪ, ದೇವ್ರು ನನಗೆ ಎಲ್ಲ ಕೊಟ್ಟಿದ್ದಾನೆ, ಆದ್ರೆ ನೀನ್ ಇವಾಗ ಏನ್ ಹೇಳ್ದೆ, ಆ ನೋಡುವ ಭಾಗ್ಯವನ್ನೇ ನನ್ನ ಕಡೆಯಿಂದ ಕಿತ್ಕೊಂಡ್ಬಿಟ್ಟವನೆ. ನನಗೆ ಕಣ್ಣುಗಳೇ ಇಲ್ಲ, ಹಾಗಾಗಿ ನಾನು ಹೇಗಪ್ಪ ನೋಡ್ಲಿ? ಆ ನೋಡುವ ಸುಖವನ್ನೇ ದೇವ್ರು ನನ್ನಿಂದ ಕಿತ್ಕೊಂಡ್ಬಿಟ್ಟಿದ್ದಾನೆ. ಎಷ್ಟು ಕೋಟಿ ಕೊಟ್ರು ಕೂಡ ನನಗೆ ಈ ನೋಡುವ ಭಾಗ್ಯ ಮತ್ತೆ ಪಡ್ಕೊಳ್ಳೋಕೆ ಸಾಧ್ಯತೆ ಇಲ್ಲ ಅಂತ ಹೇಳ್ತಾನೆ. ಹಾಗೆ ದೇವರು ಕೊಟ್ಟಿರ್ತಕ್ಕಂತಹ ಒಂದೊಂದು ಅಂಗಾಂಗಗಳ ಬೆಲೆಯನ್ನ ನಾವು ಕಟ್ಲಿಕ್ಕಾಗೋದಿಲ್ಲ. ಆ ಅಂಗಾಂಗಗಳ ಬೆಲೆಯನ್ನ ಅರಿತು ಅದನ್ನ ಸದ್ಮೌಲ್ಯದಲ್ಲಿ ನಾವು ಉಳಿಸ್ಕೊಳ್ತಾ ಹೋಗ್ಬೇಕು, ಬೆಳೆಸ್ಕೊಳ್ತಾ ಹೋಗ್ಬೇಕು ಅಲ್ವಾ. ಈ ದೇಹವೆನ್ನುವಂತಹ ತುಂಬಿದ ಬಂಡಿ ನಡಿಬೇಕು ಅಂದಾಗ
ನಾವು ಶರೀರವಾದ್ಯಂ ಕಲು ಧರ್ಮ ಸಾಧನಂ, ಧರ್ಮ ಸಾಧನೆಗೋಸ್ಕರ ದೇವರು ಕೊಟ್ಟಿರ್ತಕ್ಕಂತಹ ಈ ಬಂಡಿಯನ್ನ ಒಳ್ಳೇದಕ್ ಬಳಸ್ಬೇಕು. ಪರಮಾತ್ಮ ಕೈ ಕೊಟ್ಟ ದುಡಿಯೋಕಂತ ಅಂತ ಬಳಸ್ಬೇಕು, ಒಡೆಯೋಕಂತ ಬಡಿಯೋಕಂತ ಕದಿಯೋಕಂತ ನಾವು ಬಳಸಬಾರ್ದು. ಹೌದಲ್ವಾ? ಹಾಗೆ ಕಿವಿ ಕೊಟ್ಟಿದ್ದಾನೆ ಅಂದ್ರೆ ಒಳ್ಳೇದನ್ನ ಕೇಳ್ಬೇಕು. ಚರ್ಮ ಇದೆ ಅಂತ ಹೇಳ್ಬಿಟ್ಟು ಯಾರನ್ನ ಹೋಗಿ ಈ ಟಚ್ ಅಲ್ಲಿ ಏನು ಇದೆ ಅಂತ ಹೇಳಿ ಬಿಡ್ತಾ ಹೋದ್ರೆ ಸುಮ್ನೆ ಇರ್ತಾರ? ಬಡಿತಾರ ಹಾಕೊಂಡು. ಯಾವುದನ್ನ ಎಷ್ಟು ಏನನ್ನ ಯಾವ ರೀತಿ ಆ ಸ್ಪರ್ಶ ಸುಖದ ಒಡನಾಟವನ್ನ ನಾವು ಅನುಭವಿಸ್ಬೋದು, ಏನನ್ನ ನಾವು ಯೋಗ್ಯವಾದ ನೆಲೆಯಲ್ಲಿ ಆರೋಗ್ಯಕರವಾದ ದೃಷ್ಟಿಯಲ್ಲಿ ಸಮಾಜಕ್ಕೆ ಮತ್ತೆ ವ್ಯಕ್ತಿಯ ಬದುಕಿಗೆ ದೇಹಕ್ಕೆ ಎಲ್ಲಕ್ಕೂ ಆರೋಗ್ಯಪೂರ್ಣವಾದಂತಹ ರೀತಿಯಲ್ಲಿ ನಾವು ಬದುಕ್ತಾ ಹೋಗ್ಬೇಕು. ಇದನ್ನೇ ಇನ್ನು ಹೇಳ್ತಾರೆ, ಪಂಚೇಂದ್ರಿಯ ಸುಖಗಳು ಮೊದಲು ಜೇನ ಹನಿಯಂತೆ ಇರ್ತವೆ, ಆನಂತರ ವಿಷದ ಹನಿಯಂತೆ ಕೊಂದಿಕ್ಕು ವಿಂತೆನೇನೆ ವಿಷಯ ಸುಖಾಸ್ವಾದನಕ್ಕಿದೇಕೆ ಲಂಪಟರ್ ಅಂತ ಹೇಳ್ತಾರೆ ಅಲ್ವಾ. ಮೊದಲು ಜೇನ ಹನಿಯಂತೆ ಇರ್ತವೆ. ಟಿವಿ ನೋಡ್ಬೇಡ ಕಣ್ಣು ಹೋಗ್ತವೆ ಅಂದ್ರೆ ಏನಾಗಲ್ಲ ಸುಮ್ನಿರಮ್ಮ ನೋಡ್ತೀನಿ. ನೋಡ್ತೀರಾ? ಎಷ್ಟು ದಿವಸ ನೋಡ್ತೀರಾ? ನೋಡ್ತಾ 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 ಟಿವಿ ಒಳಕೆ ಹೋಗೋರಂಗೆ ನೋಡ್ತಾ ಹೋದ್ರೆ ಒಂದ್ ದಿವಸ ಕಣ್ಣು ಹಾಳಾಗಿ ಹೋಗ್ಬೋದು. ಕಿವಿಗೆ ಹಾಕಬೇಡ ಕಣೋ, ವಾಕ್ಮನ್ ಆಗ್ಲಿ ಇನ್ನೊಂದಾಗ್ಲಿ ಜೋರಾಗಿ ಸೌಂಡ್ ಇಟ್ಕೊಳ್ಬೇಡ ಕಣೋ, ಕೇಳ್ಬೇಡ ಕಣೋ ಅಂದ್ರೆ ಇಲ್ಲ ನಾನು ಹಾಡೋದೇ ಹೀಗೆ ಸಂತೋಷಕ್ಕೆ ಅಂತ ಹೇಳ್ತಾ ನೀವು ಕುಣಿತ ಮೆರೀತಾ ಜೋರಾಗಿ ವಿಪರೀತವಾದ ಸೌಂಡ್ ಅನ್ನ ಕೇಳ್ತಾ ಹೋದ್ರೆ ಒಂದ್ ದಿವಸ ಕಿವಿನೇ ತೂತ್ ಬಿದ್ದು ಹೋಗ್ಬೋದು ಅಲ್ವಾ. ಹೀಗೆ ಈ ಆಗ್ರಹಣ ಸುಖ ಎಷ್ಟು ಚೆನ್ನಾಗಿದೆ ಹೂವು, ನಾನು ಮೂಸ್ತೀನಿ ಅಂತ ಹೇಳ್ತಾ ಹೂವನ್ನ ನೀವು ಮೂಸ್ತಾ ಹೋದಾಗ ಆ ಹೂವಿನಲ್ಲಿ ಇರ್ತಕ್ಕಂತಹ ಹುಳುಗಳು ನಿಮ್ಮ ಮೂಗಲ್ಲಿ ಸೇರ್ಕೊಂಡ್ರೆ ಪೀನಾಸಿ ಅಂತಹ ಕಾಯಿಲೆ ಬರಬಹುದು. ಮೂಗಿಗೆ ಸಂಬಂಧಿಸಿದಂತಹ ನಿಮ್ಮ ಶ್ವಾಸಕೋಶಕ್ಕೆ ಸಂಬಂಧಿಸಿದಂತಹ ಕಾಯಿಲೆಗಳು ಬರ್ಬೋದು ಅಲ್ವಾ. ಹಾಗಾಗಿ ನಾವು ಈ ಪಂಚೇಂದ್ರಿಯಗಳನ್ನ ಹದ್ದುಬಸ್ತಿನಲ್ಲಿ ಇಡಬೇಕು. ಆ ಹದ್ದುಬಸ್ತಿನಲ್ಲಿ ಇಡದೆ ಹೋದ್ರೆ ಏನಾಗುತ್ತೆ, ನಾಲ್ಗೆನೂ ಕೂಡ ಉಳಿಯೋದಿಲ್ಲ, ಕಿವಿನೂ ಕೂಡ ಉಳಿಯೋದಿಲ್ಲ, ಮತ್ತೆ ಕಣ್ಣು ಕೂಡ ನೋಡಕ್ಕಾಗಲ್ಲ, ಚರ್ಮನೂ ಕೂಡ ಸ್ಪರ್ಶ ಸುಖವನ್ನು ನೋಡಕ್ಕಾಗೋದಿಲ್ಲ, ನಾಲಿಗೆ ಕೂಡ ಏನನ್ನು ಮಾಡಕ್ಕಾಗಲ್ಲ. ಒಟ್ಟಾರೆ ಈ 5 ಇಂದ್ರಿಯಗಳು ಇಲ್ಲದೆ ಹೋದ್ರೆ ನಮ್ಮ ಜೀವನನೇ ವ್ಯರ್ಥ, ಅದರಚ್ಚು ಮುರಿದೋಗುತ್ತೆ. ಹೀಗೆ ಪಂಚೇಂದ್ರಿಯಗಳ ಸುಖಗಳನ್ನ ನಾವು ಯೋಗ್ಯವಾದ ನೆಲೆಗಟ್ಟಿನಲ್ಲಿ ನಡೆಸ್ತಾ ಹೋದಾಗ ಮಾತ್ರ ಈ ಬದುಕು ಸಾರ್ಥಕವಾಗುತ್ತೆ ಅನ್ನುವುದನ್ನ ಅಲ್ಲಮ ಪ್ರಭುಗಳು ತನ್ನ ಲೋಕಾನುಭವದ ವಿಚಾರಗಳನ್ನ ಜಗತ್ತಿಗೆ ತಿಳಿಸುವ ಪ್ರಯತ್ನವನ್ನ ಮಾಡಿದ್ದಾರೆ. ಇಲ್ಲಿ ದೇಹವೆನ್ನುವಂತಹ ಈ ಬಂಡಿಯನ್ನ ಅದನ್ನೇ ಅಂಬೀಗ ನಿನ್ನ ನಂಬಿದೆ ಜಗದಂಬಾರಮಣ ನಿನ್ನ ನಂಬಿದೆ ತುಂಬಿದ ಹರಿಗೋಲಂಬಿಗ ಅದ ಕೊಂಬತ್ತು ಚಕ್ರವ ಅಂಬಿಗ ಅಲ್ವಾ. ಆ ತುಂಬಿದ ಒಂದು ಹಡಗಿಗೆ ಹೋಲಿಸ್ತಾ ಇದ್ದಾರೆ. ಹಡಗನ್ನು ಹುಟ್ಟು ಹಾಕುವಂತಹನು ಪರಮಾತ್ಮ. ದಾಸ ಸಾಹಿತ್ಯದಲ್ಲಿ ಪುರಂದರದಾಸರು ಹೇಳುವಂಥದ್ದು. ಹೀಗೆ ಆ 9 ಚಕ್ರವು ನಮ್ಮನ್ನ ಯಾವ ರೀತಿ ಬಂಧನದಲ್ಲಿ ಇಡಬಹುದೋ ಆ ಪರಮಾತ್ಮನ ಒಂದು ವಿಚಾರಗಳನ್ನ ನಾವು ಹುಟ್ಟು ಹಾಕ್ತಾ ಈ ಸಂಸಾರವೆನ್ನುವಂತಹ ಸಮುದ್ರವನ್ನ ದಾಟಬೇಕು ಅಂತ ಹೇಳಿ ಅಲ್ಲಿ ದಾಸರು ಹೇಗೆ ಹೇಳ್ತಾರೋ ಹಾಗೆ ಇಲ್ಲಿ ವಚನಕಾರರಾದಂತಹ ಯಾರು ಅಲ್ಲಮ ಪ್ರಭುಗಳು ಹೇಳ್ತಾ ಇದ್ದಾರೆ, ಈ ಕಾಲುಗಳು ದೇಹವೆನ್ನುವಂತಹ ತುಂಬಿದ ಬಂಡಿಗೆ ಗಾಲಿಯಂತೆ. ಈ ಬಂಡಿಯನ್ನ ಹೊಡೆಯುವಂತಹ ವ್ಯಕ್ತಿಗಳು ಯಾರು? ಒಬ್ರಲ್ಲ, 5 ಜನರು. ಅವರನ್ನ ಮಾನಿಸರು ಅಂತ ಕರೆದಿದ್ದಾರೆ. ಆ ಮಾನಿಸರು ಒಬ್ಬರಿಗೊಬ್ಬರು ಸಮವಿಲ್ಲ, ಅಂದ್ರೆ ಒಂದು ಮಾಡುವಂತಹ ಕಾರ್ಯವನ್ನ ಮತ್ತೊಂದು ಮಾಡೋದಿಕ್ಕೆ ಸಾಧ್ಯತೆ ಇಲ್ಲ. ಎಲ್ಲ ಇಂದ್ರಿಯಗಳು ಒಗ್ಗೂಡಿ ಸದ್ಮೌಲ್ಯಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಕಣ್ಣಿರೋದು ಪರಮಾತ್ಮನನ್ನು ನೋಡೋದಿಕ್ಕೆ, ಕಿವಿ ಇರೋದು ಪರಮಾತ್ಮನ ನಾಮಸ್ಮರಣೆಯನ್ನ ಕೇಳೋದಿಕ್ಕೆ, ನಾಲಿಗೆ ಇರೋದು ಪರಮಾತ್ಮನ ನಾಮಸ್ಮರಣೆಯನ್ನ ಮಾಡೋದಿಕ್ಕೆ, ಚರ್ಮ ಇರೋದು ಪರಮಾತ್ಮನ ಸ್ಪರ್ಶ ಸುಖದ ಅನುಭವವನ್ನು ಪಡ್ಕೊಂಡು ಒಳ್ಳೆಯದನ್ನ ಮಾಡೋದಿಕ್ಕೆ. ಈ ಎಲ್ಲ ವಿಚಾರಗಳನ್ನ ನಾವು ಸರಿಯಾದ ರೀತಿಯಲ್ಲಿ ಅರ್ಥೈಸಿಕೊಂಡು ಈ ದೇಹವೆನ್ನುವಂತಹ ಈ ಬಂಡಿಯನ್ನ ಸರಿಯಾದ ರೀತಿಯಲ್ಲಿ
ನಿರ್ವಹಣೆ ಮಾಡ್ತಾ ನಡೆಸ್ತಾ ಹೋದಾಗ ನಾವು ದೈವ ಸಾಕ್ಷಾತ್ಕಾರ ಎನ್ನುವಂತಹ ಕಡೆಯಲ್ಲಿ ಸಾಗಬಹುದು. ಈ ಕಾಲುಗಳು ಎನ್ನುವಂತಹ ಗಾಲಿಗಳು ನಮ್ಮನ್ನ ಆ ದಿಕ್ಕಿನಲ್ಲಿ ಕೊಂಡೊಯ್ಯಬಹುದು. ಹಾಗಾಗಿ ನಮ್ಮ ಪಂಚೇಂದ್ರಿಯಗಳನ್ನ ಹದ್ದುಬಸ್ತಿನಲ್ಲಿ ಇಡಬೇಕು. ಇಡದೆ ಹೋದ್ರೆ ಅದರಚ್ಚು ಮುರಿಯಿತು ಎನ್ನುವಂತಹ ವಿಚಾರವನ್ನ ಇಲ್ಲಿ ಅಲ್ಲಮ ಪ್ರಭುಗಳು ಹೇಳ್ತಾ ಇದ್ದಾರೆ ವಿದ್ಯಾರ್ಥಿಗಳೇ. ಇಷ್ಟು ವಿಚಾರಗಳು ಇಂದಿಗೆ ಸಾಕು. ಅರ್ಥ ಆಯ್ತಾ ವಿದ್ಯಾರ್ಥಿಗಳೇ? ಧನ್ಯವಾದಗಳು.